ಕ್ರಿಸ್ತ ಶಕ ಸುಮಾರು 345. ಒಂದೇ ಒಂದು ಅವಮಾನದಿಂದ ಇಡೀ ಇತಿಹಾಸನೇ ಬದಲಾಯಿಸಬಹುದು ಅಂದ್ರೆ ನಂಬ್ತೀರಾ? ಯಾಕಂದ್ರೆ ನಾವು ಮಾತಾಡ್ತಾ ಇರೋದು ಯಾವುದು ಮೊಘಲರ ಇಲ್ಲ ಮರಾಠರ ಬಗ್ಗೆ ಅಲ್ಲ. ಚಾಲುಕ್ಯ ಹಾಗೂ ರಾಷ್ಟ್ರಕೂಟರಿಗಿಂತ ಮುಂಚೆ ಬಂದ ಕನ್ನಡಿಗರನ್ನು ಕೂಡಿಸಿ ಆಳಿದ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ. ಬಂಧು ಸೇನನ ಮಗನಾಗಿ ಜನಿಸಿದ ಒಬ್ಬ ಸಾಧಾರಣ ಬ್ರಾಹ್ಮಣ ಮಯೂರ ಶರ್ಮ. ಅವನು ಜನಿಸಿದ್ದು ಇವತ್ತಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದದಲ್ಲಿ. ಅವರ ತಾತ ವೀರಶರ್ಮನ ಮಾರ್ಗದರ್ಶನದಲ್ಲಿ ಅವನು ವೇದಾಭ್ಯಾಸ ಮಾಡ್ತಾ ಇರ್ತಾನೆ. ಹೀಗೆ ಒಂದು ದಿನ ವೇದಾಭ್ಯಾಸಕ್ಕಾಗಿ ತಾತನ ಜೊತೆ ಕಂಚಿಗೆ ಹೋಗ್ತಾನೆ. ಅವತ್ತಿನ ಕಂಚಿ ಇವತ್ತಿನ ಕಾಂಚೀಪುರ, ಪಲ್ಲವರ ರಾಜಧಾನಿ. ಹೀಗೆ ಕೆಲವು ದಿನಗಳ ನಂತರ ಒಬ್ಬ ಪಲ್ಲವ ಸಾಮ್ರಾಜ್ಯದ ಕುದುರೆ ಸವಾರ ಮಯೂರನನ್ನು ಅವಮಾನ ಮಾಡ್ತಾನೆ. ಇಲ್ಲೇ ಕಥೆಯಲ್ಲಿ ಬರೋದು ಒಂದು ದೊಡ್ಡ ತಲೆ. ಇದನ್ನ ಕುರಿತು ನ್ಯಾಯ ಕೇಳಬೇಕು ಅಂತ ಪಲ್ಲವ ರಾಜನ ಬಳಿ ಹೋಗ್ತಾನೆ. ಬಟ್ ಪಲ್ಲವ ರಾಜನು ಕೂಡ ಅವನ್ಗೆ ಅವಮಾನ ಮಾಡ್ತಾನೆ. ಅವಮಾನ ಮಾಡಿಸ್ಕೊಂಡು ಯಾರು ತಾನೆ ಸುಮ್ಮನೆ ಇರ್ತಾರೆ? ಅವನ್ ವೇದಾಭ್ಯಾಸ ಮಾಡೋದನ್ನ ಅಲ್ಲಿಗೆ ನಿಲ್ಲಿಸಿ ನಾನು ನಂದೇ ಆಗಿರೋ ಹೊಸ ಸಾಮ್ರಾಜ್ಯನ ಕಟ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ. ಅದಾದ್ಮೇಲೆ ಒಂದೊಂದೇ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕತ್ತಿ ವರ್ಷೆಯಿಂದ ಕುದುರೆ ಸವಾರಿ ಮಾಡೋದ್ರವರೆಗೂ ಎಲ್ಲಾನು ಕಲಿತಾನೆ. ಇದನ್ನೆಲ್ಲ ನೋಡಕ್ಕಾಗ್ದಿರ ಪಲ್ಲವರು ಅವನನ್ನ ಬಂಧಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಬಟ್ ಮಯೂರನಿಗೆ ಮುಂಚೆನೆ ವಿಷಯ ಗೊತ್ತಾಗ್ಬಿಡುತ್ತೆ. ಅವನು ಅಲ್ಲಿಂದ ಹೇಗಾದ್ರೂ ಎಸ್ಕೇಪ್ ಆಗ್ಬೇಕು ಅಂತ ಮಾರು ವೇಷದಲ್ಲಿ ಎಸ್ಕೇಪ್ ಆಗ್ತಾನೆ. ಅಲ್ಲಿಂದ ಎಸ್ಕೇಪ್ ಆಗಿ ಹೋಗೋದೇ ಅವನು ಶ್ರೀಶೈಲ ಬೆಟ್ಟಕ್ಕೆ. ಬಟ್ ಈಗ್ಲೂ ಸ್ವಲ್ಪ ಜನ ಏನ್ ಹೇಳ್ತಾರೆ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದ್ನಲ್ಲ ಒಬ್ಬ ಕುದುರೆ ಸವಾರ ಅವಮಾನ ಮಾಡ್ತಾನೆ ಅಂತ, ಅದು ಕುದುರೆ ಸವಾರ ಒಬ್ಬ ಅಧಿಕಾರಿ ಅಲ್ಲ, ವಿಷ್ಣುಗೋಪ ಅಂದ್ರೆ ಸ್ಕಂದವರ್ಮನ ಮಗನೇ ಅಂತ ಆಗಿರ್ಬೋದಲ್ವಾ? ಇಲ್ಲಾಂದ್ರೆ ಪಲ್ಲವ ರಾಜ ನ್ಯಾಯ ಕೇಳಕ್ ಹೋದಾಗ ಯಾಕೆ ಅವಮಾನ ಮಾಡ್ತಾನೆ? ಸರಿ, ಕಥೆಯಲ್ಲಿ ಮುಂದೆ ಹೋಗೋಣ. ಅವನು ಎಸ್ಕೇಪ್ ಆಗಿ ಶ್ರೀಶೈಲ ಬೆಟ್ಟಕ್ಕೆ ಹೋದ್ಮೇಲೆ ಅಲ್ಲಿನ ಬುಡಕಟ್ಟು ಜನಾಂಗದಿಂದ ಸಹಾಯ ಪಡ್ಕೊಂತಾನೆ. ಅವನ್ ಸೇನೆ ಚಿಕ್ಕದಿದ್ರು ತುಂಬಾ ಬಲಿಷ್ಠವಾದ ಸೇನೆ. ಸೈನ್ಯ ಕಟ್ಟಾದ್ಮೇಲೆ ಇನ್ನೇನ್ ಮಾಡ್ದ? ಯುದ್ಧಕ್ಕೆ ಹಾರೇ ಬಿಟ್ಟ. ಪಲ್ಲವರ ಬಾರ್ಡರ್ ಫೋರ್ಟ್ಸ್ ಮೇಲೆ ಅಟ್ಯಾಕ್ ಮಾಡ್ದ. ಅಲ್ಲಿ ಜಯ ಪಡ್ಕೊಂಡ. ಅಲ್ಲೇ ಹುಟ್ಟೋದು ಕದಂಬ ಸಾಮ್ರಾಜ್ಯ. ಇವರು ಮಾಡ್ತಿದ್ದ ಯುದ್ಧದ ಶೈಲಿನ ಕ್ವೆರೆಲ್ಲಾ ಸ್ಟೈಲ್ ಅಂತ ಕರೀತಾರೆ. ಯಾಕಂದ್ರೆ ಇವರು ಅಟ್ಯಾಕ್ ಮಾಡ್ತಿದ್ದು ರೀತಿ ಅಂತದ್ದು. ಕಾಡಿನ ಸುರಂಗ ಮಾರ್ಗದಿಂದ ಹೋಗಿ ಅಟ್ಯಾಕ್ ಮಾಡ್ತಾ ಇದ್ರು. ಇವರ ಸೇನೆ ಚಿಕ್ಕದಿದ್ರು ಬಟ್ ಮಾಡಿರೋ ಯುದ್ಧ ಅಷ್ಟೊಂದು ವಿನಾಶಕಾರಿ. ಒಬ್ಬ ಸಾಧಾರಣ ಬ್ರಾಹ್ಮಣ ಪಲ್ಲವರು ಇವನನ್ನು ಸ್ವಾತಂತ್ರ್ಯ ರಾಜನೆಂದು ಡಿಕ್ಲೇರ್ ಮಾಡೋದ್ ಬಿಟ್ಟು ಬೇರೆ ಆಪ್ಷನ್ ಇಲ್ದಿರೋ ತರ ಮಾಡ್ಬಿಟ್ಟ. ಇಲ್ಲೊಂದು ಸಣ್ಣ ರಹಸ್ಯ ಏನಂದ್ರೆ, ಮಯೂರನಕ್ಕಿಂತ ಮುಂಚೆನೂ ಕದಂಬ ಸಾಮ್ರಾಜ್ಯ ಇತ್ತ. ಅವರ ತಂದೆ ಹಾಗೂ ತಾತ ಆಳ್ತಾ ಇದ್ರ. ಅದನ್ನ ಮೋಸದಿಂದ ಪಲ್ಲವರು ವಶಕ್ಕೆ ಪಡಿಸ್ಕೊಂಡ್ರ. ಇದಕ್ಕೆ ಯಾವುದೇ ಪ್ರೂಫ್ ಆತರ ಇಲ್ಲ, ಇನ್ನು ಕಂಡು ಹಿಡಿತಾ ಇದ್ದಾರೆ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನದಲ್ಲಿ ಮಯೂರವರ್ಮನ ಬಗ್ಗೆ ಇದೆ. ಕಥೆಯಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗೋಣ. ಕದಂಬ ಸಾಮ್ರಾಜ್ಯ ಹುಟ್ಟಿದ್ಮೇಲೆ ಮಯೂರ ಶರ್ಮ ಜನರ ಪರವಾಗಿ ನಿಲ್ಲಕ್ ಸ್ಟಾರ್ಟ್ ಮಾಡ್ದ. ಜನರ ಕಷ್ಟದಲ್ಲಿ ಒಟ್ಟುಗೂಡಿ ಅಲ್ಲಿನ ಬ್ರಾಹ್ಮಣರಿಗೆ ಸುಮಾರು 144 ಹಳ್ಳಿಗಳನ್ನ ದಾನವಾಗಿ ಕೊಡ್ತಾನೆ. ಹಾಗೂ ಶ್ರೀಶೈಲದಲ್ಲಿ ಯುದ್ಧ ಮಾಡಾದ್ಮೇಲೆ ಅವನು ಸುಮ್ಮನೆ ಇರಲಿಲ್ಲ. ಅವನು ತ್ರಿಕೂಟರು, ಅಭೀರರು, ಸೇಂದ್ರಕರು, ಪರ್ಯಂತ್ರಕರು ಹಾಗೂ ಇನ್ನೂ ಹೆಚ್ಚು ಯುದ್ಧಗಳನ್ನ ಗೆದ್ದ. ಆ ವಿಕ್ಟ್ರಿಯ ಖುಷಿಯಲ್ಲಿ ಅವನು ಅಶ್ವಮೇಧ ಯಾಗ ನಡೆಸ್ತಾನೆ. ಇಷ್ಟರಲ್ಲಿ ಕದಂಬ ಡೈನಸ್ಟಿ ಒಂದು ರಿಚೆಸ್ಟ್ ಡೈನಸ್ಟಿ ಮಾಡ್ತಾನೆ. ಕ್ರಿಸ್ತ ಶಕ 365 ಮಯೂರ ಶರ್ಮ ತನ್ನ ಉಸಿರನ್ನ ಬಿಡ್ತಾನೆ. ಅವನ ಸಾವು ಈಗ್ಲೂ ಒಂದು ರಹಸ್ಯ. ಕೆಲವರು ಹೇಳ್ತಾರೆ ಅವನು ವಯಸ್ಸಾದ್ಮೇಲೆ ಸತ್ತ, ಇನ್ ಕೆಲವರು ಹೇಳ್ತಾರೆ ಅವನ್ನ ಮೋಸ ಮಾಡಿ ಸಾಯಿಸ್ಬಿಟ್ರು ಅಂತ. ಯಾಕಂದ್ರೆ ಜಸ್ಟ್ ಇಮ್ಯಾಜಿನ್, ಅವನು ಆಳಿರೋದು ಬರೀ 20 ವರ್ಷ ಅಷ್ಟೇ. ನಮ್ಮ ಹತ್ರ ಯಾವುದೇ ಪ್ರೂಫ್ ಇಲ್ಲ ಅಂದ್ರೂ ಹಿಸ್ಟೋರಿಯನ್ಸ್ ಕಂಡುಹಿಡಿತಾ ಇದ್ದಾರೆ. ಹಿಸ್ಟ್ರಿ ಅಂದ್ಮೇಲೆ ರಿಸರ್ಚ್ ಯಾವತ್ತೂ ಮುಗಿಯಲ್ಲ. ಇವನಾದ್ಮೇಲೆ ಬರೋದೇ ಕಂಗವರ್ಮ, ಕಾಕುಸ್ಥವರ್ಮ ಹಾಗೂ ಹಲವರು. ಈಗ್ಲೂ ದುರಂತ ಏನಂದ್ರೆ, ಬನವಾಸಿ ಇವತ್ತಿಗೂ ಒಂದು ತಾಲೂಕಾಗಿ ಗುರುತಿಸ್ಕೊಂಡಿಲ್ಲ. ಒಂದು ಕಾಲದಲ್ಲಿ ಮಯೂರ ಶರ್ಮ ಆಳಿದ ಜಾಗ ಈಗ ಒಂದು ತಾಲೂಕಾಗೂ ಗುರುತಿಸ್ಕೊಂಡಿಲ್ಲ ಅಂದ್ರೆ ಏನು? ಇದನ್ನೂ ಬಿಟ್ಟು ನಿಮ್ಗೆ ಏನಾದ್ರೂ ಗೊತ್ತಿರೋ ವಿಷಯಗಳು ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಜನ ಕಾಯ್ತಾ ಇರ್ತಾರೆ, ನಾನು ಕಾಯ್ತಾ ಇರ್ತೀನಿ. ಸೊ ಮುಂದಿನ ವಿಡಿಯೋಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.